ಇದು ಕರ್ನಾಟಕ ಚೆಲುವ ಅಂತ ಅನ್ಬಿಟ್ಟು ಕನಕಪುರದ ಹತ್ರ ಒಂದು ಓರಿ ಇತ್ತು, ಶಿವಲಿಂಗಣ್ಣವ್ರ ಹತ್ರ. ಅದ್ರ ಮಗಳು ಇದು ಕರ್ನಾಟಕ ಚೆಲುವನ್ ಮಗಳು. ಇದಕ್ಕೆ ಮಾತಾಡಿಸ್ತಾ ಇರಲಿಲ್ಲ, ನಾನು ಯಾರು ಒಂದು ಪರಿಚಯ ಮಾಡ್ಕೊತಿರ್ಲಿಲ್ಲ. ಈಗ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಅವ್ರೆ. ಈಗ ಅವರೆಲ್ಲರನ್ನು ಮಾತಾಡ್ಸಕ್ ಹೋಗಿದ್ದೀರಾ? ಇಲ್ಲ. ಅವರೆಲ್ಲರೂ ನೋಡಕ್ ಹೋಗಿದ್ದೀರಾ? ಫೋನಲ್ಲೂ ಕೂಡ ಅವರೆಲ್ಲರನ್ನು ಮಾತಾಡ್ಸಲ್ಲ. ಏನೋ ಈ ಬಸವಪ್ಪ ಇರೋತ್ಗೆ ನಮ್ಗೊಂದು ಹೆಸರು, ನಮ್ಗೊಂದು ಗೌರವ. ಇದನ್ನ ಸೇವೆ ಮಾಡೋ ಪುಣ್ಯ ನನಗ್ ಸಿಕ್ತಲ್ಲ. ಪ್ರಶಸ್ತಿಗಳು ಲೆಕ್ಕಾಚಾರ ತಗೊಂಡ್ರೆ ಪ್ರಶಸ್ತಿ ಅಂತ ಬಂದ್ರೆ ಇದು ಹೋಗಿರೋ ಜಾತ್ರೆಗಳಲ್ಲಿ ಎಲ್ಲೂ ಕೂಡ ಪ್ರೈಸ್ ಇಲ್ದೇನೆ ಬಂದಿಲ್ಲ. ಡಬಲ್ ಆಕ್ಟ್ರಿಕ್ ಇಲ್ಲಿ ಬೇಬಿ ಜಾತ್ರೆ ಹುಟ್ಟುತ್ತವಿಂದ ಅಲ್ಲೇ ಆಗದೇನೆ 2 ವರ್ಷ ಫಸ್ಟ್ ಪ್ಲೇಸ್. ಅಲ್ಲಾಗೋಕ್ ಮೊದ್ಲೇನೆ 2 ವರ್ಷ ಫಸ್ಟ್ ಪ್ಲೇಸ್. ಆಮೇಲೆ 4 ವರ್ಷ ಹೋಗೈತೆ, 4 ವರ್ಷನೂ ಫಸ್ಟ್. ಸತತ 6 ಬಾರಿ ಒಂದು ಬಿತ್ತನೆ ಓರಿ, ಒಂದು ಹುಟ್ಟುತ್ತವಿಂದ ಸೋಲೆ ಇಲ್ದೇನೆ ಸತತ 6 ಬಾರಿ ಪ್ರೈಸ್ ತಗೊಂಡು. ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ. ಯಾವತ್ತೂ ಇದೇನಪ್ಪ ಇದು ಬರೀ ಬೆಳೆಗಳ ಬಗ್ಗೆ, ಆ ತರಕಾರಿ ಈ ತರಕಾರಿ ಬಜೆಟ್ ಎಷ್ಟು, ಲಾಭ ಎಷ್ಟು ಬಂತು, ಇದೇ ರೀತಿ ಮಾತಾಡ್ತಾ ಇದೀವಿ. ಯಾವ ರೀತಿ ಔಷಧಿ ಹೊಡಿಬೇಕಂತ ಇದೇ ನಮ್ಮ ಚಾನಲ್ ಅಲ್ಲಿ ಬೋರ್ ಆಗಿ ಇರ್ಬೋದು ನಮ್ಮ ಚಾನಲ್ ವೀಕ್ಷಕರಿಗೆ. ಇವತ್ತು ವಿಶೇಷ ಅಂತ ಅನಿಸ್ತು. ನಾವು ಮಾಲೂರು ತಾಲೂಕು ಅಂದ್ರೆ ಮಾಲೂರು ತಾಲೂಕಿಂದ ಸುಮಾರು 105 ಕಿಲೋಮೀಟರ್ಗೆ ಮಳವಳ್ಳಿನಲ್ಲಿ ಬಂದಿದ್ದೀವಿ. ಮಳವಳ್ಳಿನಲ್ಲಿ ಕೃಷ್ಣ ಬೀಜದ ಓರಿ ಅಂತ ಹೇಳಿ ಸುಮಾರು ಹೆಸರು ಮಾಡ್ತಾರೆ ನಮ್ಮ ಚಾನಲ್ ವೀಕ್ಷಕರಿಗೆ. ಅದನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ. ಕೃಷ್ಣ ಬೀಜದ ಓರಿ ಅಂತ ಇದು ಡಿಫ್ರೆಂಟ್ ಆಗಿದೆ. ಮತ್ತು ಅವ್ರು ಹೇಳೋ ಪ್ರಕಾರ ನಮ್ಮ ರಾಜ್ಯದಲ್ಲಿ ಈ ತರದ ಎತ್ತರ, ಗಾತ್ರದಲ್ಲಿ, ಶೇಪ್ ಅಲ್ಲಿ ಈ ತರ ವೆರೈಟಿ ಯಾವ್ದಿಲ್ಲ ಅಂತ ಹೇಳಿದ್ರೆ ಅದ್ರ ವಿಶೇಷತೆಗಳು ಇನ್ನಷ್ಟು ಅದನ್ನ ಸಾಕಿರೋ ಮಾಲೀಕರಿಂದ ತಿಳ್ಕೊಳ್ಳೋಣ. ಹಾಗೆ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋ ನೋಡಿ. ಹಾಗೆ ನಮ್ಮ ಚಾನೆಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾರೆ, ಇದೇ ತರ ಸಪೋರ್ಟ್ ಮಾಡ್ತೀರಿ. ಹೊಸ ಹೊಸ ವಿಚಾರಗಳೊಂದಿಗೆ ಬರ್ತಾ ಇರ್ತೀವಿ. ನಮಸ್ಕಾರ. ನಾವಿವತ್ತು ಕೃಷ್ಣ ಓರಿನ ನೋಡಕ್ಕೆ ಬಂದಿದ್ರಿ. ಮಳವಳ್ಳಿಯಲ್ಲಿ ಬೋರೇಗೌಡರು ಅಂತ. ಅವರು ಸಾಕಿರೋ ಓರಿನ ಬೇರೆಯವರು ಯಾವ್ಯಾವುದೋ ಓರಿ ಹೇಳ್ತಾರೆ. ಇಷ್ಟು ಎತ್ತರ ಇರೋದು, ಇಷ್ಟೊಂದು ಜಾತಿ ಕುಲ ಹಳ್ಳಿಕರಲ್ಲಿ ಟಾಪ್ ನಾವಂತೂ ನೋಡಿದ್ದು ಬೇರೆ ಯಾವುದನ್ನ ಅಷ್ಟೊಂದು ನೋಡಿಲ್ಲ. ಅದಕ್ಕೆ ನಾವು ಒಂದು 120 ಕಿಲೋಮೀಟರಿಂದ ಹೆಚ್ಚು ಕಡಿಮೆ 200 ಕಿಲೋಮೀಟರಿಂದ ನಾವು ಇಲ್ಲಿಗೆ ಬಂದಿದ್ದೆ ನೋಡಕ್ಕೆ. ಅದಕ್ಕೆ ಅವರು ಈ ಓರಿ ಮಾಲೀಕರನ್ನ ಮಾತಾಡ್ಸೋಣ ಅಂತ. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ, ಅವ್ರು ಎಷ್ಟು ವರ್ಷ ಆಗಿದೆ, ಅದು ಎಷ್ಟು ವರ್ಷದಿಂದ ಅವ್ರು ಮಡ್ಕೊಂಡಿದ್ದಾರೆ, ಅದು ಎಲ್ಲಿ ಹುಟ್ಟಿತ್ತು ಅಂತ ಅವ್ರನ್ನ ಕೇಳೋಣ. ನಮಸ್ಕಾರ ಬೋರೇಗೌಡ್ರೆ. ಸರ್ ನಮಸ್ತೆ. ನಿಮ್ಮ ಪರಿಚಯ? ಸರ್ ನನ್ನ ಹೆಸರು ಬೋರೇಗೌಡ ಅಂತೇಳಿ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು, ಮಳವಳ್ಳಿ ಟೌನು. BG ಬಂಡೂರು ಕುರಿ ಫಾರಂ ಅಂತೇಳಿ ಒಂದೊಂದು ಫಾರಂ ಇದೆ, ಚಿಕ್ಕ ಫಾರಮು. ಅಲ್ಲಿ ಕುರಿ, ಕೋಳಿ, ನಮ್ಮ ಹಳ್ಳಿ ಕಾರಸು, ಪುಂಗ್ನೂರು, ಮಲೆನಾಡು ಗಿಡ್ಡ ಇವೆಲ್ಲ ಸಾಕಿದ್ವಿ. ಅದರಲ್ಲಿ ಜನಗಳಿಗೆ ತುಂಬ ಹೆಸರುವಾಸಿ ಆಗಿರುವಂಥದ್ದು ನಮ್ಮ ಬಂಡೂರು ಕುರಿ. ಅದನ್ನು ಬಿಟ್ಟರೆ ತದನಂತರ ಹೆಸರುವಾಸಿ ಆದಂಥದ್ದು ನಮ್ಮ ಹಳ್ಳಿ ಕಾರೂರಿ ಕೃಷ್ಣ. ನಮ್ಮ ಮನೆಗೆ ಬಂದು ಇನ್ನೇನೋ 6 ವರ್ಷ ಆಗ್ತಾಯಿದೆ. ಈಗ 5 ವರ್ಷ ಆಗಿದೆ, 6 ವರ್ಷ ಆಗ್ತಾಯಿದೆ. ಈಗ ಫೆಬ್ರವರಿ 26ನೇ ತಾರೀಕು ಬಂದರೆ ಕೃಷ್ಣನ್ಗೆ 7ನೇ ವರ್ಷ ವಯಸ್ಸು. ಆವಾಗಲಿಂದ ನಮ್ಮನೇಲಿದೆ. ವರ್ಷದ ಮೇಲೆ 1 ತಿಂಗಳು ಏನೋ 2 ತಿಂಗಳು ಆಗಿತ್ತು ಕರು ತಂದಾಗ. ಆವಾಗಲಿಂದ ನಮ್ಮನೇಲೇ ಇದೆ. ಇವಕ್ಕೊಂದು ಎಷ್ಟು ಹಸು ಮೇಲೆ ಬಿಟ್ಟಿದ್ದೀವಿ? ಸಾಕಷ್ಟು ಒಂದು 100 ಹಸುಗಳ ಮೇಲೆ ಬಿಟ್ಟಿದ್ದೀವಿ, 200-300 ಮೇಲೆ ಬಿಟ್ಟಿದ್ದೀವಿ. ಒಳ್ಳೆ ಕರುಗಳು ಹುಟ್ಟಿದೆ ನೋಡಿ. ಇದುವೇ ಕೃಷ್ಣನ ಮಗ. ಈ ವರ್ಷದ ಮೇಲೆ ಒಂದು 2 ತಿಂಗಳು ಕನ್ಸೂಲ್ ಕಡ್ಸಲ್ ಹುಟ್ಟಿರುವಂಥದ್ದು. ಒಳ್ಳೆ ಚೆನ್ನಾಗಿ ಹುಟ್ಟೈತೆ. ಸ್ವಲ್ಪ ಕೆಡಿಸ್ಬಿಟ್ಟಿದ್ರು, ಇವಾಗ ತಗೊಬಂದು ರೆಡಿ ಮಾಡ್ತಾ ಇದ್ದೀನಿ. ಒಳ್ಳೆ ಮೇಳೆ, ಡ್ರಾಪು, ನಿದ್ಲೆ, ಉದ್ದಪ್ಪನ್ನ, ಕಾಲು ಕೈ, ಸುದ್ದ ಸುಳಿ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟು ಬ್ರೀಡಿಂಗ್ಗೆ ಅಂದ್ಬಿಟ್ಟು ಸಾಕ್ತಾ ಇದ್ದೀನಿ. ಕರ್ಣ ಅಂತ ಹೆಸರು. ಕರ್ಣ ಇದು ವಿಶೇಷತೆಗಳು ಇದ್ರ ಬಗ್ಗೆ ಈ ಓರಿ ವಿಶೇಷ ಏನು? ಅದು ಇರೋದ್ರಲ್ಲೇ ನಾವು ಕಂಡಂಗೆ ಇರ್ಬೋದೇನೋ ಭೂಮಿ ಮೇಲೆ ನಾವು ನೋಡಿಲ್ಲ. ನಾವು ಕಂಡಂಗೆ ಇವತ್ತಿಗೆ ಹಳ್ಳಿಕಾರ್ ಬಿತ್ತನೆ ಓರಿಗಳಲ್ಲಿ, ಉತ್ತಮ ಹಳ್ಳಿಕಾರ್ ಬಿತ್ತನೆ ಓರಿಗಳಲ್ಲಿ ನಮ್ದು ಕೂಡ ಒಂದು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. GKVK ಬಂದಿದ್ದಲ್ಲ? GKVK ಬಂದಿದ್ದೀನಿ, ಐನಗುಡಿಗೆ ಬಂದಿದ್ದೀನಿ, ಬೇಬಿ ಜಾತ್ರೆ, ಮುಡ್ತಾರೆ ಎಲ್ಲ ಮಾಡಿದ್ದೀನಿ. ಪ್ರಶಸ್ತಿಗಳು ಲೆಕ್ಕಾಚಾರ ತಗೊಂಡ್ರೆ ಪ್ರಶಸ್ತಿ ಅಂತ ಬಂದ್ರೆ ಇದು ಹೋಗಿರೋ ಜಾತ್ರೆಗಳಲ್ಲಿ ಎಲ್ಲೂ ಕೂಡ ಪ್ರೈಸ್ ಇಲ್ದೇನೆ ಬಂದಿಲ್ಲ. ಡಬಲ್ ಆಕ್ಟ್ರಿಕ್ ಇಲ್ಲಿ ಬೇಬಿ ಜಾತ್ರೆ ಹುಟ್ಟುತ್ತವಿಂದ ಅಲ್ಲೇ ಆಗದೇನೆ 2 ವರ್ಷ ಫಸ್ಟ್ ಪ್ಲೇಸ್. ಅಲ್ಲಾಗೋಕ್ ಮೊದ್ಲೇನೆ 2 ವರ್ಷ ಫಸ್ಟ್ ಪ್ಲೇಸ್. ಆಮೇಲೆ 4 ವರ್ಷ ಹೋಗೈತೆ, 4 ವರ್ಷನೂ ಫಸ್ಟ್. ಸತತ 6 ಬಾರಿ ಒಂದು ಬಿತ್ತನೆ ಓರಿ, ಒಂದು ಹುಟ್ಟುತ್ತವಿಂದ ಸೋಲೆ ಇಲ್ದೇನೆ ಸತತ 6 ಬಾರಿ ಪ್ರೈಸ್ ತಗೊಂಡಿರೋದು ಬೇಬಿ ಜಾತ್ರೆಯಲ್ಲಿ ಕೃಷ್ಣ ಒಂದೇ ಅಂತ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಸರ್, ಯಾರಾದ್ರೂ ಕೇಳೋರು ಕೊಡ್ತೀರಾ?
ಕೊಡ್ತೀನಿ ಸರ್. ಯಾರ ಪ್ರೀತಿ ಪಟ್ಟು ಸಾಕ್ತೀನಿ ಅಂತ ಬಂದ್ರೆ ಖಂಡಿತ ಕೊಡ್ತೀನಿ. ಸಾಕ್ಲಿ, ಎಲ್ಲ ಹೇಳ್ತಾರೆ ನಾನು ಕೊಡೋದು ಬೇಡ ಅಂತಿದ್ದೆ. ಬಸವಣ್ಣದೇವರು ಒಂದೇ ಕಡೆ ಮೆರಿಬಾರ್ದು, ಆಸೆ ಪಟ್ಟು ಕೇಳಿದವ್ರು ಕೊಡಿ ಅಂತಾರೆ. ಬೆಲೆಗಳ ವಿಚಾರದಲ್ಲಿ ಸರ್ ಎಷ್ಟು ಹೇಳ್ಬೋದು? ಬೆಲೆಗಳ ವಿಚಾರದಲ್ಲಿ ಬರ್ಲಿ ಸರ್, ಅವತ್ತು ಈಗೆಲ್ಲ ಒಳ್ಳೊಳ್ಳೆ ಬೆಲೆ ಕೇಳಿದಾರೆ. ಈಗ ಕೊಟ್ಟ ಮೇಲೆ ಅದ್ರ ಲೆಕ್ಕಾಚಾರ ಕೇಳಿರೋ ಲೆಕ್ಕಕ್ಕೆ ಬರೋಲ್ಲ. ಬರ್ಲಿ ಸರ್. ಬ್ರೀಡಿಂಗ್ ಪರ್ಪಸ್ಗೆ ಯಾವ ರೀತಿ ಇದು ಮಾಡ್ತಾರೆ ಅಂತ ಸರ್? ಫಸ್ಟ್ ಬ್ರೀಡಿಂಗ್ ಪರ್ಪಸ್ಗೆ ಈಗ ಹಸು ಮೇಲೆ ಆರಿಸ್ತಾ ಇದ್ದೋ. ತದನಂತರ ಈಗ ದೂರದವರೆಲ್ಲ ನಾವು ಹಸುವಾಕ ಬರೋಕ್ಕಾಗಲ್ಲ, ಸೆಮೆನ್ ತೆಗಿಳಿ ಅಂತೇಳಿ ಸ್ವಲ್ಪ ಸಲಹೆ ಮಾಡಿದ್ರು. ಆ ನಿಟ್ಟಿನಲ್ಲಿ ನಾವು ನಮ್ಗೆ ಎಲ್ಲಿ ಏನು ಅಂತ ಗೊತ್ತಿರಲ್ಲ, ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಹುಡುಕಿ ಹೋಯ್ತಾಗ ಗುಜರಾತ್ ಅವ್ರ ಡಾಕ್ಟರ್ ಸಿಕ್ಕಿ ಇದಕ್ಕೆ ಕೆಲವು ಮೆಡಿಕಲ್ ಚೆಕಪ್ ಎಲ್ಲ ಮಾಡಿ ಇದು ಯಾವುದೇ ಕಾಯಿಲೆ ಇಲ್ಲ ಅಂತ ಕನ್ಫರ್ಮ್ ಮಾಡಿದ್ಮೇಲೆ ಸೆಮೆನ್ ತೆಗೆದು ಸೆಮೆನ್ ಸ್ಟಾಕ್ ಮಾಡಿದ್ವಿ. ಈಗ ಅವೆಲ್ಲ ಸೆಮೆನ್ಗೂ ಸಾಕಷ್ಟು 100 ಕರುಗಳು 1000 ಕರುಗಳು ಹುಟ್ಟಿದೆ, ತಗೊಂಡು ಹೋಗ್ತಾ ಇದ್ದಾರೆ. ದೂರದವರೆಲ್ಲ ತಗೊಂಡು ಹೋಗಿದ್ದಾರೆ. ಈಗ ಮತ್ತೆ ಈಗ ಹಸು ಮೇಲೆ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವು ಲೋಕಲ್ ಅವರೆಲ್ಲ ಇಲ್ಲ ನಮ್ಗೆ ಹಸು ಮೇಲೆ ಬಿಡಬೇಕು ಅಂತಾರೆ. ಹಂಗಾಗಿ ಈಗ ಮತ್ತೆ ಹಸು ಮೇಲೆ ಬಿಡ್ತಾ ಇದೀನಿ, ಕ್ರಾಸಿಂಗ್ ಬಿಡ್ತಾ ಇದೀನಿ ಹಸು ಮೇಲೆ. ಸರ್, ಈ ಹಸುವಿಂದ ನೀವು ಏನೇನು ಗಳಿಸಿದ್ರಿ ಸರ್ ಲೈಫಲ್ಲಿ? ಏನ್ ಗಳಿಸಿದೀನಿ ಅಂತಲ್ಲ, ಬಸವಪ್ಪನಿಂದ ನಾವೇನು ಗಳಿಸೋದು ಅನ್ನಕ್ಕಿಂತ ಹೆಚ್ಚಾಗಿ ಈ ಬಸವಪ್ಪ ನಮ್ಮ ಮನೇಲಿರೋದೇ ನಮ್ ಸೌಭಾಗ್ಯ. ಹೌದು, ಈಗ ಬಸವಪ್ಪನ ಸೇವೆ ಮಾಡೋ ಭಾಗ್ಯ ನನಗೆ ಸಿಕ್ಕಿದೆಯಲ್ಲ, ಅದಕ್ಕಿಂತಲೂ ಇನ್ನೇನ್ ಬೇಕು ನನಗೆ? ಹೌದು. ಈ ಬಸವಪ್ಪನ ಸೇವೆ ಮಾಡೋ ಭಾಗ್ಯ ಈಗ ಕರ್ನಾಟಕದಲ್ಲಿ ಇಷ್ಟು ಜನ ರೈತರಿದ್ದಾರೆ, ಅವ್ರೆಲ್ಲಾರ್ಗೂ ಬಿಟ್ಟು ಈ ಬಸವಪ್ಪನ ಸೇವೆ ಮಾಡೋ ಭಾಗ್ಯ ನನಗೆ ಸಿಕ್ಕಿದೆಯಲ್ಲ, ಅದಕ್ಕಿಂತಲೂ ಇನ್ನೇನ್ ಗಳಿಸ್ಬೇಕು ನಾನು? ನಾವು ಅಲ್ಲಿಂದ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದೀರಂದ್ರೆ ಯಾಕೆ ಬಂದ್ರಿ? ಬೋರೆಗೌಡ ನೋಡಕ್ ಬಂದಿಲ್ಲ ನೀವು? ಹೌದು ಅಲ್ವಾ? ಹೌದು. ಈ ಬಸವಪ್ಪ ಇರತ್ತು ಬಂದ್ರಿ, ಈ ಬಸವಪ್ಪ ಇರತ್ತು ನನ್ನ ಮಾತಾಡಿಸ್ತಾ ಇದೀರಿ. ನಿಮ್ಮನ್ನ ಬೇಕಿದ್ರೆ ಫೋನಲ್ಲೇ ಮಾತಾಡಿಸಬಹುದಾಗಿತ್ತು. ಫೋನಲ್ಲೂ ಮಾತಾಡಿಸ್ತಾ ಇರಲಿಲ್ಲ ಸರ್. ಅಲ್ಲ, ಫೋನಲ್ಲೂ ಕೂಡ ನೀವು ನನ್ನನ್ನು ಮಾತಾಡಿಸ್ತಾ ಇರಲಿಲ್ಲ, ನಾನು ಯಾರು ಒಂದು ಪರಿಚಯ ಮಾಡ್ಕೊತಿರಲಿಲ್ಲ. ಈಗ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಅವ್ರೆ, ಈಗ ಅವರೆಲ್ಲರನ್ನು ಮಾತಾಡ್ಸಕ್ ಹೋಗಿದ್ದೀರಾ? ಅವರೆಲ್ಲರೂ ನೋಡಕ್ ಹೋಗಿದ್ದೀರಾ? ಫೋನಲ್ಲೂ ಕೂಡ ಅವರೆಲ್ಲರನ್ನು ಮಾತಾಡ್ಸಲ್ಲ. ಏನೋ ಈ ಬಸವಪ್ಪ ಇರೋತ್ಗೆ ನಮ್ಗೊಂದು ಹೆಸರು, ನಮ್ಗೊಂದು ಗೌರವ, ಇದನ್ನ ಸೇವೆ ಮಾಡೋ ಪುಣ್ಯ ನನಗ್ ಸಿಕ್ತಲ್ಲ, ನನ್ನಂತ ಅದೃಷ್ಟವಂತ ಯಾರಿಲ್ಲ ಅಂತ ಮಾತಾಡ್ತಾರೆ. ಸರಿ ಸರ್, ಇದ್ರ ಬಗ್ಗೆ ಇನ್ನೂ ಏನಾದ್ರು ಅನಿಸಿಕೆ ಸರ್ ಹೇಳ್ಬೋದಾ? ಏನ್ ಹೇಳಿದ್ರು ಕಡಿಮೆನೆ ಸರ್. ಈಗ ನಾವು ಮಾತಾಡ್ದೇನೆ ಇದ್ರೇನೆ ಅದ್ರ ಗೌರವ ಜಾಸ್ತಿ. ಈಗ ನಾವೇನೇ ಮಾತಾಡಕ್ ಹೋದ್ರು ಕಡಿಮೆನೆ. ಈಗ ಅದೇ ಈಗ ಮಾತಾಡಕ್ ಹೋದ್ರೆ ಬೇರೆ ಬೇರೆ ತರದಲ್ಲಿ ಮಾತಾಡ್ಬೇಕಾಗುತ್ತೆ. ಇತ್ತೀಚೆಗೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಈಗ ಈಶ್ವರನ್ನ ಸರಿ ಅನ್ನೋರು ಅವರೇ, ಸರಿಲ್ಲ ಅನ್ನೋರು ಅವರೇ. ಹನುಮಂತನು ಸರಿ ಅನ್ನೋರು ಅವರೇ, ಸರಿಲ್ಲ ಅನ್ನೋರು ಅವರೇ. ಅವ್ರವ್ರ ವಿಚಾರ, ಅವ್ರವ್ರ ಆಲೋಚನೆ ಅವ್ರವ್ರು ಬಿಟ್ಟಿದ್ದು. ನಮ್ಮನೇಲಿರೋ ಬದುಕು ನಮಗ್ ಚಿನ್ನ, ನಮ್ಮನೇಲಿ ಕಸ ಇದ್ರು ನಮ್ಗೆ ಅದೇ ಬಂಗಾರ. ಹೌದು. ಹಂಗಾಗಿ ನಮ್ಮ ಮನೇಲಿ ಬದುಕು ಯಾರು ಇಷ್ಟಪಟ್ಟು ಪ್ರೀತಿಯಿಂದ ಬರ್ತಾರೆ, ಬರ್ರಪ್ಪ ನೋಡ್ರಿ. ಯಾರು ಈಗ ಸರಿಲ್ಲ ಅಂತಾರೆ, ಅವ್ನು ಸರಿಲ್ಲ ಬಿಡ್ರಪ್ಪ. ಅವ್ರವ್ರ ಅಭಿಪ್ರಾಯಕ್ಕೆ ನಾವೇ ಅಡ್ಡಿ ಮಾಡುವ. ಇತ್ತೀಚೆಗೆ ಹಳ್ಳಿಕಾರ ತಳಿ ಬಗ್ಗೆ ಹೆಚ್ಚೆಚ್ಚು ಯೂತ್ಸ್ ಬರ್ತಾರೆ. ಒಳ್ಳೆ ವಿಚಾರ ಅಲ್ವಾ ಸರ್? ಒಳ್ಳೇದ ಕೆಟ್ಟದ ಮಾತಾಡ್ಕೊಂಡು ಈಗ ಮಾಡ್ಬೇಕು ಬಿಡ್ಬೇಕು ಅಂತ ಮುನ್ನುಗ್ಗಿ ಬರ್ತಾ ಇದಾರೆ. ಬಟ್ ಆಸೆಯಿಂದ ಬಂದು 2 ವರ್ಷ ಸಾಕ್ಬಿಟ್ಟು ಅವನ್ನ ಬೀದಿ ಪಾಲ್ ಮಾಡೋದ್ ಬೇಡಿ. ನೀವು 10 ಸಾಕುತ್ತಕ ಒಂದೇ ಒಂದು ಮುತ್ತಂತ ಒಂದ್ ಸಾಕಿ. ಹೌದು. ಅದು 10 ರೂಪಾಯಿದೋ 5 ರೂಪಾಯಿದೋ 100 ರೂಪಾಯಿದೋ, ಚಿಕ್ಕದೋ ದೊಡ್ಡದೋ, ಒಳ್ಳೇದೋ ಕೆಟ್ಟದೋ, ಅದ್ರ ಸೇವೆ ಮಾಡಿ, ಕೊನೆ ಗಂಟ ಸೇವೆ ಮಾಡಿ ಅಷ್ಟೇ. ನಿಮ್ಮ ಆಸೆಗೆ 2 ತಿಂಗಳು ಮಟ್ಟಿಗೆ ತಗೋಬಿಟ್ಟು ಆಮೇಲೆ ತಗೋಗಿ ಕುಯ್ತು ಕೊಡೋದು, ಇನ್ನೊಂದ್ ಮಾಡೋದು, ಮತ್ತೊಂದ್ ಮಾಡೋದು ಬೇಡ. ಸುಮ್ನೆ ಕ್ರೇಜ್ ಜೀವನ ಹಾಳು ಮಾಡ್ಬಿಡಿ ಬೇಡ ಅಂತ. 2 ದಿನ ಖುಷಿಯಿಂದ ತಂದ್ಬಿಟ್ಟು ನೋಡ್ಕೊಳ್ಳೋದು, ಆಮೇಲೆ 4 ದಿನ ಕೆಡಿಸ್ಬಿಟ್ಟು ಅಥವಾ ಯಾರಿಗೋ ಕಣ್ಣು ಮರೆ ಕೊಟ್ಬಿಡೋದು, ಅದೆಲ್ಲ ಬೇಡ. 10 ಸಾಕುತ್ತಕ ಒಂದ್ ಮುಸ್ ಸಾಕಿ ಅನ್ನಂಗೆ 10 ಸಾಕ್ಬೇಕಾಗಿಲ್ಲ, ಒಂದನ್ನೇ ಅಚ್ಚುಕಟ್ಟ ಕೊನೆ ಗಂಟ ಸಾಕಿ. ಡಿಸೆಂಬರ್ 8ನೇ ತಾರೀಕು ಹುಟ್ಟಿರೋದು. ಡಿಸೆಂಬರ್ 8ನೇ ತಾರೀಕು. ಇದು ಕರ್ನಾಟಕದ ಚೆಲುವ ಅಂತ ಅನ್ಬಿಟ್ಟು ಕನಕಪುರದ ಹತ್ರ ಒಂದು ಊರು ಇತ್ತು, ಶಿವಲಿಂಗಣ್ಣವ್ರ ಹತ್ರ. ಅದ್ರ ಮಗಳು ಇದು, ಕರ್ನಾಟಕದ ಚೆಲುವನ್ ಮಗಳು. ಇದಕ್ಕೆ ಕೃಷ್ಣನ್ ಕ್ರಾಸ್ ಮಾಡಿಸಿ ಹೆಣ್ಗರು ಊಟೈತೆ. ಕನ್ಸಲ್ ಕಟ್ಸು ಈಗ 2 ಹಸು. ಈ ಕೃಷ್ಣನ್ ಮಗಳು ಒಳ್ಳೆ ಜಾತಿ ಕುಲ್ಲ ಚೆನ್ನಾಗಿ ಊಟೈತೆ. 2 ಬೀಜ ಒತ್ತಿದ್ರೆ ಕರ ಬಿತ್ತನೆಗೆ ಬರುತ್ತೆ. ಹೌದು. ಇರ್ಲಿ ಬಸವಣ್ಣ, ಎಲ್ಲನೂ ನಾವು ಸಮವಾಗಿ ಸ್ವೀಕರಿಸಬೇಕು, ಗಂಡಾಲಿ ಹೆಣ್ಣಾಲಿ. ಈಗ ಮನೇಲಿ ಸಾಮಾನ್ಯವಾಗಿ ಎಲ್ಲರ ಮನೇಲೂ ದೇವ್ರ ಮನೆ ಅಂತ ಇರುತ್ತೆ. ದೇವ್ರ ಮನೆ ಇಲ್ಲದವ್ರ ಮನೇಲಿ ಒಂದು ದೇವ್ರ ಫೋಟೋ ಅಂತ ಇರುತ್ತೆ. ಆ ಜೀವ ಇಲ್ದೇವ್ರ ಫೋಟೋಕ್ಕೆ ಕೈ ಮುಗಿದು ಗಂಧ ಕಡ್ಡಿ ಹಸಿ ಕರ್ಪೂರ ಹಸಿ ಪೂಜೆ ಮಾಡೋ ಬದಲು ಈ ತರದೊಂದು ಬಸಪ್ಪನ ಕಟ್ಕೊಂಡು ಬೆಳಗ್ಗೆದ್ದು ಅದ್ರ ಮುಖ ನೋಡ್ಕೊಂಡ್ರೆ ಸೇವೆ ಮಾಡಿದ್ರೆ ಅದಕ್ಕಿಂತಲೂ ದೇವರು ಒಲಿಯುವಂತ ಜಾಗ ಇನ್ನೊಂದು ಯಾವ್ದು ಇಲ್ಲ ಅಂತ ನಾ ಭಾವಿಸ್ತೀನಿ. ಹೌದು ಸರ್. ಈಗ ನಮ್ಮ ಧರ್ಮದಲ್ಲೂ ಅದನ್ನೇ ಹೇಳೋದಲ್ವಾ,
ಈಗ 330 ಕೋಟಿ ದೇವರು ವಾಸ ಮಾಡ್ತಿರುವಂತ ಸ್ಥಳ ಇದು ಅಂತಾರೆ. ಇದ್ರ ಫೋಟೋ ಇಟ್ಕೊಂಡೆ ಕಡ್ಡಿ ಹಚ್ತಾರೆ, ಪೂಜೆ ಮಾಡ್ತಾರೆ. ಬಟ್ ಇದನ್ನೊಂದು ಕಟ್ಕಾದ್ರೂ ಸೇವೆ ಮಾಡಿ ಅಂದ್ರೆ ಯಾರ ಕೈಲೂ ಆಗಲ್ಲ. ಹೌದು ಸರ್. ಆ ದೇವ್ರ ಸೇವೆ ಮಾಡುವಂತ ಬಗ್ಗೆ ಯಾರು ಸಿಕ್ಕೋದು? ಅದನ್ನ ಯಾಕೆ ಅವ್ರು ಯೋಚನೆ ಮಾಡ್ತಿಲ್ಲ? ಕೆಲವ್ರಿಗೆ ಮಾತ್ರ ಕಲ್ಲೊಂದ್ ದೇವ್ರಿಗೆ 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ದೇಣಿಗೆ ಕೊಡ್ತಾರೆ. ಅದ್ರ ಬಂದು ಒಂದ್ ಸುಮಾರಾಗಿರೋದು ಒಂದು ಹಸ ಕಟ್ಕಾದ್ರೂ ಸೇವೆ ಮಾಡಿದ್ರೆ ಆ ದೇವ್ರ ಸೇವೆ ಮಾಡ್ದಂಗಲ್ವಾ? ಹೌದು ಸರ್. ಲಕ್ಷಾಂತರ ರೂಪಾಯಿ ದೇಣಿಗೆ ಅಲ್ಲಿ ಕೊಡಬಹುದು, ಈ ಬಸಪ್ಪನ ಸೇವೆ ಮಾಡಿ. ಸರಿ ಸರ್. ಅಲ್ವಾ? ಹೌದು ಸರ್. ಎಡೊತ್ತು ಹುಲ್ಲಾಕಿ ಎಡೊತ್ತು ನೀರು ಕುಡಿಸ್ಬಿಟ್ರೆ ಅವ್ರೇನು ಇದಾಗ್ಬಿಡಲ್ಲ. ಆ ಬಸಪ್ಪನ ಸೇವೆ ಮಾಡಿದ್ರೆ ಯಾವ್ದೋ ಮುಖಾಂತರ ಯಾವ್ದೋ ಕೊಡ್ತಾನೆ. ಸುಮ್ಗೆ ಕಲ್ದೇವ್ರಿಗೆ ಇವರು ಕೈ ಹಂಗ ನಾವು ಕೈ ಮುಗಿದಿಲ್ಲ ಅಂತಲ್ಲ, ನಾವು ಕೈ ಮುಗಿತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. 330 ಕೋಟಿ ದೇವ್ರು ಇದ್ರಲ್ಲೇ ವಾಸ ಇರೋದ್ರಿಂದ ಇದನ್ನೇ ಸಾಕೋರೆ ಒಂದ್ ದೇವ್ರ ಸೇವೆ ಮಾಡ್ದಂಗೆ ಅಂತ ನಾ ಭಾವಿಸ್ತೀನಿ. ಸರಿ ಸರ್. ಇದು ಹೆಸರು ನಮ್ಮ ಸುಮಾರು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ವಿ. ಇದನ್ನ ಕಣ್ಣಾರೆ ನೋಡ್ಬೇಕು ಅಂತ ನಾವ್ ಇವತ್ತು ಎಲ್ಲ ಬಂದಿಲ್ಲ ಸರ್. ಸಾಕಷ್ಟು ಜನ ವಿಡಿಯೋ ಮಾಡಿದ್ರು, ಬಟ್ ಇಲ್ಲಿ ಗಂಟ ನಾವ್ ಯಾರನ್ನೂ ಕೂಡ ನಾನು ವಿಡಿಯೋ ಮಾಡಬೇಕು ಬನ್ನಿ ಅಂತ ಯಾವ ಯೂಟ್ಯೂಬ್ ಚಾನಲ್ ಅವ್ರನ್ನೂ ಕರೆದಿಲ್ಲ. ಇವಾಗ್ಲೂ ನಿಮ್ ಹೆಸರೇನು ಅಂತ ನನಗೆ ಗೊತ್ತಿಲ್ಲ, ನಿಮ್ ಚಾನಲ್ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ಹೌದು ಸರ್. ಬಸವರಾಜ್ ಅವ್ರ ಸ್ನೇಹಿತರು ಅಲ್ಲೇ ಫೋನ್ ಮಾಡ್ತಾರೆ, ಮಾಡಿಲ್ಲ ಅಂದ್ರೂ ಜಗಳ ಆಡ್ತಾರೆ. ಅವ್ರು ಒಂದು ವಿಡಿಯೋ ಮಾಡಿದ್ರೆ ಪಬ್ಲಿಕ್ ಅನ್ಕೊಂಡು ಅವ್ರು ಬಂದ್ರು, ಅಣ್ಣ ಏನೋ ಒಂದು ವಿಡಿಯೋ ಅಂತೆ ಅಂದ್ರು, ನಿಂತಿದ್ದೀನಿ. ನೀವು ಯೂಟ್ಯೂಬ್ಗೆ ಆಗೋಕ್ ವಿಡಿಯೋ ಮಾಡ್ತಾ ಇದೀರೋ ಇಲ್ಲ ಸುಮ್ಮನೆ ಮಾಡ್ಕೊತಿದ್ದೀರೋ ನಮಗ್ ಗೊತ್ತಿಲ್ಲ. ನಾನು ಇಲ್ಲಿ ಗಂಟೆ ಆ ಚಾನಲ್ ಅವ್ರನ್ನ ಕರೆದು ವಿಡಿಯೋ ಮಾಡಿ ಅಂತ ಹೇಳಿ ವಿಡಿಯೋ ಮಾಡಿಸಿಲ್ಲ. ಕೆಲವ್ರು ಅಂತಾರೆ ಅವ್ರೇನೋ ಕೌಂಟರ್ ಕೊಟ್ರು, ಬೋರೇಗೌಡರು ಮಾತಾಡ್ಲಿಲ್ಲ, ಇವ್ರು ಕೌಂಟರ್ ಕೊಟ್ರು, ಉತ್ತರ ಕೊಡ್ಲಿಲ್ಲ, ಏನೋ ತಪ್ಪು ಮಾಡಿದಾರೆ ತಿಳ್ಕೊತಾರೆ. ಯಾರು ಏನೇ ಕೌಂಟರ್ ಕೊಟ್ರು ಇನ್ನೊಬ್ಬ ಚಾನಲ್ ಅವನು ವಿಡಿಯೋ ಮಾಡ್ತೀನಿ ಅಂತ ಬಂದಾಗ್ಲೇ ಉತ್ತರ ಅಲ್ಲಿ. ಹೌದು. ಅವನೇನೋ ಕೌಂಟರ್ ಕೊಟ್ಟಾನ ಅಂದ್ಬಿಟ್ಟು ಇನ್ನೊಬ್ಬ ವಿಡಿಯೋ ಚಾನಲ್ ಬಂದ್ರೆ ನಾವು ಮಾತಾಡ್ಬೇಕು ಅಂತ ಕರೆದು ಮಾತಾಡು ದರ್ದ್ ನನಗಿಲ್ಲ. ಅವನೇನೋ ಎಲ್ಲೋ ನಿಂತ್ಕೊಂಡು ಮಾತಾಡೋದನ್ಗೆ ಉತ್ತರ ಕೊಡೋ ಅವಶ್ಯಕತೆನೂ ಅಷ್ಟೇ ನನಗಿಲ್ಲ. ನಮ್ಮ ಮನೆ ತಕ್ಕ ಬಂದವ್ರಿಗೆ ಒಳ್ಳೇದ ಕೆಟ್ಟದ ನಮ್ಗೆ ತಿಳಿದ್ರೆ ನಾ ಹೇಳಿ ಕಳಗಿಸ್ತೀನಿ ಅಲ್ವಾ? ಹೌದು ಸರ್. ಭಗವಂತಗಿಂತ ದೊಡ್ಡವ್ರು ಯಾರು ಇಲ್ಲ, ಮರ್ಕಿಂದ ಮಾಡಿ ದೊಡ್ಡದಿರುತ್ತೆ. ಹೌದು. ನಾ ಮಾಡ್ತಿರ್ ತಪ್ಪು ಅಂದ್ರೆ ನೇರವಾಗಿ ನೀವು ಹೇಳ್ಬೋದು, ನಾ ಮಾಡ್ತಿರೋದು ಸರಿ ಅಂತ ನನ್ಗನ್ಸದೆ ನಾ ಮಾಡ್ತಾ ಇದ್ದೀನಿ. ಹೌದು ಅಷ್ಟೇ. ಈಗ ಸರ್ ನಾವು ಅಲ್ಲಿಂದ ಹುಡ್ಕೋ ಬರ್ಬೇಕಾದ್ರೆ ಅದ್ರ ಇದು ರೇಂಜ್ ಎಷ್ಟಿದೆ ಅಂತ, ಈಗ ಸಾಮಾನ್ಯವಾಗಿ ಕೋಟ್ಯಾಂತರ ರೂಪಾಯಿ ಕಾರ್ ಇಟ್ಕೊಂಡವರು ಬೀದಿಗೆ ಒಬ್ರು ಸಿಗ್ತಾರೆ, ಅವ್ರನ್ನೆಲ್ಲ ಹುಡುಕಿದ್ರೆ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಗೊತ್ತಿಲ್ಲ. ಮಾಲೂರು ನಮ್ಮ ಹೌದು ಬೆಂಗಳೂರು ಅಲ್ಲಿಯವರು ಒಬ್ರು ಇದ್ರ ಅಭಿಮಾನಿಗಳು ಅವ್ರೆ. ಹೌದಾ? ಮಾಲೂರು ತಾಲೂಕಿನವರು ಫೋನ್ ಮಾಡ್ತಾ ಇರ್ತಾರೆ. ಅಲ್ಲಿಂದ ಇಲ್ಲಿಗೆ ಬರೋ ಗಂಟ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿರೋರು ಲಕ್ಷಾಂತರ ಜನ ಅವ್ರೆ. ಹೌದು. ನಿಮ್ ಮಾಲೂರಿಂದ ಮಳವಳ್ಳಿಗೆ ಬರೋ ಗಂಟ ಅಲ್ಲೆಲ್ಲೂ ಹೋಗದೆ ಇಲ್ಲಿಗೆ ಬಂದಿದ್ದೀರಿ ಅಂದ್ರೆ ಯಾಕೆ ಹೇಳಿ? ದುಡ್ಡು ಮುಖ ನೋಡ್ಕೊಂಡ್ ಬಂದಿಲ್ಲ ನೀವು. ಹೌದು. ಅದೊಂದು ಬಸಪ್ಪ ಒಳ್ಳೇದದೆ ಅನ್ಕ ಬಂದಿದ್ದೀರಿ ಅಲ್ವಾ? ಈಗ ನಿಮ್ ಹೊಸಕೋಟೆಲ್ಲೂ ಕೂಡ ಇದ್ರ ಮಗಳು ಒಳ್ಳೆ ಹೆಸರು ಮಾಡ್ತಾ ಇದೆ. ಮೊನ್ನೆ ಸಪ್ಲಮಲ್ಲೂ ಮೆರವಣಿಗೆ ಆಗೈತೆ. ಏಡಲ್ಲೂ ಕರ ಕೂಟನೇ ಸಿಗ್ತಾ ಇಲ್ಲ ಅದಕ್ಕೆ. ಇಲ್ಲೇ ದುಗ್ನಹಳ್ಳಿ ಅಂತೇಳಿ ಒಂದು ಗ್ರಾಮ, ಅಲ್ಲಿ ಹುಟ್ಟದ್ದು ಕರು ಅದು. ಇಲ್ಲೊಂದು 5-6 ಕೈ ಬದಲಾಗಿ ಅಲ್ಲಿಗೆ ಹೋಗಿ ಸೇರೈತೆ. ಇವತ್ತು ಅದು ಕೂಟನೇ ಸಿಗ್ತಾ ಇಲ್ಲ. 135ಕ್ಕೆ ಅವ್ರು ತಗೋಗುತ್ತೆ. ಇನ್ನೊಂದು ಕರು ಮಳವಳ್ಳಿದೆ 2,24,000 ಸೇಲ್ ಆಯ್ತು, ಇನ್ನೂ ಅಲ್ಲಾಗಿರಲ್ಲ ಹೆಣ್ಗರು. ಈಗ ಇದೊಂದು ಕರು ಕೃಷ್ಣನ್ ಮಗ, ಈಗ ಇದು ಸೇಲ್ಗಿದೆ ಸರ್. ಒಳ್ಳೆ ಬೆಲೆ ಬಂದ್ರೆ ಕೊಡ್ತೀನಿ ಸರ್. ಎಲ್ಲ ನಾನೇ ಮಡಿಕೋಬೇಕು ಅನ್ನುವಂಥದ್ದೇನಿಲ್ಲ. ಹೌದು. ಮಡಗಿ ಹಸು ಮೇಲೆ ಬಿಡ್ಬೇಕು ಅಂತ ತಂದಿದ್ದೀನಿ. ಈಗ ಸ್ನೇಹಿತರು ಬೇಕು ಅಂತ ಕೇಳ್ತಾರೆ. ಋಣ ಸಂಬಂಧ ಅವ್ರ ಮನೆ ಋಣ ಇದ್ರೆ ಹೋಯ್ತದೆ. ಹೌದು. ಅದಕ್ಕೆ ನಾ ಇಲ್ಲ ಅನ್ನೋದು ನಾನು ಯಾರು. ಹಳ್ಳಿಕಾರ ಹಸುನಲ್ಲಿ ಇದೇ ತರ ನಿಮ್ಮ ಸೇವೆ ಮುಂದುವರಿತಾ ಇರಲಿ, ಇದೇ ತರ ಮಾರ್ಗದರ್ಶನ ಕೊಡ್ತಾ ಇರಿ ಅಂತ ಹೇಳ್ತೀವಿ ಸರ್. ನಮಸ್ಕಾರ. ಖಂಡಿತ ಸರ್, ನಮಸ್ಕಾರ.